ಇದೊಂದು ಬೈ ಎಲೆಕ್ಷನ್ನು. ಸಾಮಾನ್ಯವಾಗಿ ರೂಲಿಂಗ್ ಪಾರ್ಟಿ ಯಾವುದಿರುತ್ತೋ ಅದೇ ಗೆದ್ದಿದೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ನಾವೇ ಗೆದ್ದಿದ್ದೀರಿ. ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಗೆದ್ದಿದ್ದಾರೆ. ಜನತಾದಳದ ಇದ್ದಾಗ ಜನತಾದಳ ಗೆದ್ದಿದ್ದಾರೆ. ಅದೇನಂತ ಇಡೀ ದೇಶ ಸುದ್ದಿ ಮಾಡುವಂಥ ಒಂದು ಏನು ವಿಚಾರ ಏನಲ್ಲ. ವೆಸ್ಟ್ ಬೆಂಗಾಲ್ ಗೆದ್ದಿರೋವಂಥದ್ದು, ಅಸ್ಸಾಂ ಗೆದ್ದಿರೋವಂಥದ್ದು, ಅದು ಗೆದ್ದಿರೋದು ದೊಡ್ಡ ವಿಕ್ಟ್ರಿ ಅದು. ಅದರಿಂದ ಈ ಬೈ ಎಲೆಕ್ಷನ್ಸ್ ನಡೀತಾ ಇರ್ತದೆ. ಇನ್ನೂ ಕರ್ನಾಟಕದಲ್ಲಿ ಇನ್ನೂ ಎಷ್ಟು ಬೈ ಎಲೆಕ್ಷನ್ಸ್ ಬರ್ತಾವೋ ಗೊತ್ತಿಲ್ಲ. ಈಗಾಗಲೇ ಭಾಳಷ್ಟು ಬೈ ಎಲೆಕ್ಷನ್ಸ್ ಬಂದೋಗಿದೆ. ಇನ್ನೂ ಬೈ ಎಲೆಕ್ಷನ್ಸ್ ಎಷ್ಟು ಬರ್ತಾವೋ ಗೊತ್ತಿಲ್ಲ. ಅದರಿಂದ ಬೈ ಎಲೆಕ್ಷನ್ಸ್ ಏನು ಮಾನದಂಡ ಏನು ಆಗಲ್ಲ. ಹಂಗೆ ಮಾನದಂಡ ಹಂಗಿದ್ರೆ ನಮ್ಮ ಸರ್ಕಾರದಲ್ಲಿ 16 ಬೈ ಎಲೆಕ್ಷನ್ ನಡೀತು. 16ರಲ್ಲಿ 15 ನಾವೇ ಗೆದ್ರಿ. ಆಮೇಲೆ ನಮ್ಮ ಸರ್ಕಾರವೇ ಬರಲಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂತು. ಅದರಿಂದ ಅದೇನು ಮಾನದಂಡ ಏನಾಗಲ್ಲ. ಪಾರ್ಟಿ ಬೈ ಎಲೆಕ್ಷನಲ್ಲಿ ಏನು ಸರಿಯಾಗಿದೆ, ಏನು ತಪ್ಪಾಗಿದೆ ಅದನ್ನು ಪಾರ್ಟಿಯಲ್ಲಿ ವಿಮರ್ಶೆ ಮಾಡಿ ಅದನ್ನು ತಿದ್ದುಕೊಂಡು ಜನ ಕೊಟ್ಟಂಥ ತೀರ್ಪಿಗೆ ನಾವು ತಲೆಬಾಗ್ತೀವಿ.